ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಎಳ್ಳುಂಡೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಸಂಕ್ರಾಂತಿ ಸ್ಪೆಷಲ್ ಎಳ್ಳುಂಡೆ ರೆಸಿಪಿ. ಈ ಎಳ್ಳುಂಡೆ ಎಷ್ಟು ಸಾಫ್ಟಾಗಿ ಆಗಿದೆ ನೋಡಿ, ಬಾಯಲ್ಲಿ ಇಟ್ಟರೆ ಕರಗಿ ಹೋಗುವುದು, ಅಷ್ಟು ಮೆತ್ತಗಾಗಿ ಆಗ್ತದೆ. ನಾನೀಗ ಒಂದು ಕಟ್ ಮಾಡಿ ತೋರಿಸ್ತೇನೆ ಎಷ್ಟು ಮೃದುವಾಗಿ ಆಗಿದೆ ನೋಡಿ. ಎಷ್ಟು ಹೊತ್ತು ಇಟ್ಟರು ನೀವು ಇದೇ ಥರ ಮೃದುವಾಗಿರ್ತದೆ. ಈಗ ಒತ್ತುವಾಗ ಕೂಡ ಪೌಡರ್ ಥರ ಆಗ್ತದೆ ನೋಡಿ, ಅಷ್ಟು ಮೃದುವಾಗಿರ್ತದೆ. ಈ ಥರ ಎಳ್ಳುಂಡೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಸರಿಯಾದ ಒಂದು ಅಳತೆ ಕಪ್ಪನ್ನು ತಗೊಳ್ಬೇಕು. ಅದೇ ಪ್ರಮಾಣದಲ್ಲಿ ಬೆಲ್ಲ ಕೂಡ ಹಾಕಿದರೆ ಸಿಹಿ ಕೂಡ ಕರೆಕ್ಟ್ ಆಗ್ತದೆ. 2 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೇನೆ. ಇದನ್ನೀಗ ನಾವು ಲೆಕ್ಕ ಮಾಡಿ ತಗೊಳ್ಬೇಕು. ನಾನಿಲ್ಲಿ 1/4 kg ಎಳ್ಳನ್ನು ತಗೊಂಡು ಬಂದಿದ್ದೇನೆ. ಕಪ್ ಲೆಕ್ಕದಲ್ಲಿ ಹಾಕ್ಕೊಳ್ಳುವ, ಬೆಲ್ಲ ಹಾಕ್ಕೊಳ್ಳಿಕ್ಕೂ ಸರಿ ಆಗ್ತದೆ. ಈಗ 1/4 kg ಎಳ್ಳು ತಂದರೆ ಅದರಲ್ಲಿ 2 ಕಪ್ ಎಳ್ಳು ಆಗ್ತದೆ ನೋಡಿ. ಅಳತೆಗೆ 1 ಕಪ್ ತಗೊಂಡ್ರೆ ಬೆಲ್ಲ ಕೂಡ ಲೆಕ್ಕ ಮಾಡಿ ಹಾಕ್ಲಿಕ್ಕೂ ಆಗ್ತದೆ. 1 ಕಪ್ ಆಗುವಷ್ಟು ನೆಲಗಡಲೆ ಬೀಜ ಕೂಡ ತಗೊಳ್ಬೇಕು. ಬೇಕಿದ್ರೆ ನೀವು ನೆಲಗಡಲೆ ಹಾಕಿ ಕೂಡ ಮಾಡ್ಬೋದು, ಇಲ್ಲ ಇದ್ರೆ ಹಾಗೆ ಖಾಲಿ ಎಳ್ಳು ಮಾತ್ರ ಹಾಕಿ ಕೂಡ ಎಳ್ಳುಂಡೆ ಮಾಡ್ಲಿಕ್ಕೆ ಆಗ್ತದೆ. ಈಗ ಈ ಎರಡನ್ನು ಹುರಿದುಕೊಳ್ಬೇಕು. ಮೊದಲಿಗೆ ನಾವು ಶೇಂಗಾ ಬೀಜವನ್ನು ಹುರಿದುಕೊಡುವ. ಒಂದು ಬಾಣಲೆ ಇಟ್ಟು ಅದರಲ್ಲಿ ಶೇಂಗಾ ಬೀಜ ಹಾಕ್ಕೊಂಡಿದ್ದೇನೆ. ಶೇಂಗಾ ಬೀಜ ಸ್ವಲ್ಪ ಹುರಿದಾದ್ಮೇಲೆ ಅದರ ಸಿಪ್ಪೆ ತೆಗೆದು ಸ್ವಲ್ಪ ಪುಡಿ ಮಾಡಿಕೊಳ್ಬೇಕು, ಅಥವಾ ನೀವು ಹಾಗೆ ಬೇಕಿದ್ರೂ ಹಾಕ್ಕೊಳ್ಬೋದು. ಪುಡಿ ಮಾಡದೆ ಸ್ವಲ್ಪ ಸಿಪ್ಪೆ ತೆಗೆದು 2 ತುಂಡು ಮಾಡಿ ಹಾಕಿದ್ರೂ ಸಾಕಾಗ್ತದೆ. ಈಗ ನಾನು ಶೇಂಗಾ ಬೀಜ ಹುರಿದಿದ್ದೇನೆ ನೋಡಿ, ಸ್ವಲ್ಪ ಕಪ್ಪು ಕಪ್ಪು ಚುಕ್ಕೆ ಬಿದ್ದಿದೆ. ನಮಗೆ ಸಿಪ್ಪೆ ಬಿಡಿಸಲಿಕ್ಕೆ ಆದರೆ ಆಯಿತು. ಈಗ ಇದನ್ನೊಂದು ಪ್ಲೇಟಲ್ಲಿ ಹಾಕಿ ಸ್ವಲ್ಪ ಹೊತ್ತು ತಣಿಲಿಕ್ಕೆ ಬಿಡುವ, ಆಮೇಲೆ ಸಿಪ್ಪೆ ಸುಳಿಲಿಕ್ಕೆ ಸುಲಭ ಆಗ್ತದೆ. ಈಗ ಅದೇ ಪ್ಯಾನನ್ನು ವಾಪಸ್ ಒಲೆ ಮೇಲೆ ಇಟ್ಟಿದ್ದೇನೆ. ಹಾಗೆ ಅದರಲ್ಲಿ ಎಳ್ಳನ್ನು ಕೂಡ ಹಾಕ್ಕೊಂಡಿದ್ದೇನೆ. 2 ನಿಮಿಷ ಮಗುಚಿದ್ರೆ ಸಾಕಾಗ್ತದೆ. ಎಳ್ಳು ಬೇಗ ಕಪ್ಪಾಗ್ತದೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಹುರಿದುಕೊಳ್ಬೇಕು. ಈಗ ಇದು ಕೂಡ ಹುರಿದಾಗಿದೆ. ಇದರ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ. ಈಗ ಕಲರ್ ಸ್ವಲ್ಪ ಚೇಂಜ್ ಕಾಣ್ತಿರ್ಬೋದು. ಈ ಥರ ಆದರೆ ಆಯಿತು. ಈಗ ಇದನ್ನೊಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ತಣಿಲಿಕ್ಕೆ ಬಿಡಬೇಕು, ಆಮೇಲೆ ಇದರ ಲಾಡು ಮಾಡೋದು. ಪ್ಲೇಟಲ್ಲಿ ಹಾಕಿ ತಣಿಲಿಕ್ಕೆ ಇಡ್ತೇನೆ. ನೆಲಕಡಲೆ ಬೀಜದ ಕೂಡ ಸಿಪ್ಪೆ ತೆಗೆದು ತಗೊಂಡಿದ್ದೇನೆ. ಸಿಪ್ಪೆ ಸಹಿತ ಬೇಕಿದ್ರೂ ಪೌಡರ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸಿಪ್ಪೆ ತೆಗೆದು ಪೌಡರ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ತರಿ ಪೌಡರ್ ಮಾಡಿದರೆ ಆಯಿತು. ನೋಡಿ, ಈ ಥರ ಮಾಡಬೇಕು. ಒಂದು ರವಾದ ಟೈಪ್ ಇದ್ರೆ ಆಯಿತು. ಪುಡಿ ಮಾಡಿದ ಶೇಂಗಾ ಬೀಜವನ್ನು ಎಳ್ಳಿನ ಜೊತೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ. ಇದರ ಜೊತೆ ಏಲಕ್ಕಿ ಪುಡಿ ಹಾಕಿ ಕೂಡ ಮಿಕ್ಸ್ ಮಾಡಿ ತಗೊಳ್ಬೋದು. ಬೆಲ್ಲದ ಪಾಕ ತಯಾರು ಮಾಡಬೇಕು. ಅದಕ್ಕೆ 2 ಕಪ್ ಆಗುವಷ್ಟು ಬೆಲ್ಲವನ್ನು ತಗೊಳ್ಬೇಕು. ನಾನಿಲ್ಲಿ ಆರ್ಗಾನಿಕ್ ಬೆಲ್ಲ ತಗೊಂಡಿದ್ದೇನೆ. ಕಲರ್ ಸ್ವಲ್ಪ ಚೇಂಜ್ ಕಾಣ್ತಾ ಉಂಟು ನೋಡಿ. 2 ಕಪ್ ಎಳ್ಳು ತಗೊಂಡ್ರೆ 2 ಕಪ್ ಬೆಲ್ಲವನ್ನು ಕೂಡ ತಗೊಳ್ಬೇಕು. ಅದರ ರುಚಿ ಕರೆಕ್ಟಾಗಿ ಸಿಹಿಯಾಗಿ ಆಗ್ತದೆ. ಮತ್ತು ನಿಮಗೆ ಮತ್ತು ಕೂಡ ಸ್ವಲ್ಪ ಜಾಸ್ತಿ ಸಿಹಿ ಬೇಕು ಅಂತಾದರೆ ಒಂದು 2.5 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ಬೋದು. ನಾನೀಗ 2 ಕಪ್ ಬೆಲ್ಲ ಹಾಕ್ಕೊಂಡು ಇದನ್ನು ಕರಗಿಸಿಕೊಳ್ತಾ ಇದ್ದೇನೆ. ಈಗ ಸ್ವಲ್ಪ ನೀರು ಹಾಕ್ತೇನೆ. ಒಂದು 2 ಚಮಚ ನೀರು ಹಾಕಿದ್ದೇನೆ, ಅಥವಾ ನೀವು 2 ಚಮಚ ತುಪ್ಪ ಹಾಕಿ ಕೂಡ ಬೆಲ್ಲವನ್ನು ಕರಗಿಸಿ ತಗೊಳ್ಬೋದು. ಈಗ ಬೆಲ್ಲ ಚೆನ್ನಾಗಿ ಕರಗಬೇಕು. ಒಂದೆಳೆ ಪಾಕ ಬರಬೇಕು. ಅಷ್ಟು ಹೊತ್ತು ಈ ಬೆಲ್ಲವನ್ನು ಕರಗಿಸಿಕೊಳ್ಳುವ. ಪಾಕ ಜಾಸ್ತಿ ಗಟ್ಟಿಯಾದರೆ ಉಂಡೆ ಕೂಡ ಗಟ್ಟಿ ಆಗ್ತದೆ. ಒಂದೆಡೆ ಪಾಕ ಬರಿಸಿದರೆ ಸಾಕಾಗ್ತದೆ. ಈಗ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೇನೆ. ಒಂದು ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ಈಗ ತುಪ್ಪ ಕೂಡ ಕರಗಿ ಪಾಕ ಸರಿಯಾಗಿ ಬಂದಿದೆ. ಜಾಸ್ತಿ ಪಾಕ ಗಟ್ಟಿ ಮಾಡಲಿಕ್ಕೆ ಹೋಗಬಾರ್ದು ನೋಡಿ. ಪಾಕ ನಾನು ತೋರಿಸ್ತೇನೆ ನೋಡಿ, ಇಷ್ಟೇ ಇರಬೇಕು. ಇದಕ್ಕಿಂತ ಜಾಸ್ತಿ ನೀವು ಗಟ್ಟಿ ಮಾಡಿದರೆ ಉಂಡೆ ಕೂಡ ಗಟ್ಟಿ ಆಗ್ತದೆ. ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ. ಗ್ಯಾಸ್ ಆಫ್ ಮಾಡಿ ಈಗ ಈ ಬೆಲ್ಲದ ಪಾಕವನ್ನು ನೆಲಕಡಲೆ ಮತ್ತು ಎಳ್ಳಿನ ಮಿಶ್ರಣದೊಳಗೆ ಹಾಕ್ಕೊಳ್ಬೇಕು. ಸ್ವಲ್ಪ ಸೌಟಿನ ಸಹಾಯದಿಂದ ಮಿಕ್ಸ್ ಮಾಡಬೇಕು. ಮತ್ತು ಆ ಕೂಡಲೇ ಈ ಉಂಡೆಯನ್ನು ಮಾಡಿಕೊಳ್ಬೇಕು. ಇದನ್ನು ತಣಿಲಿಕ್ಕೆ ಬಿಟ್ಟರೆ ಗಟ್ಟಿ ಆಗ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಬೇಕು. ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಚಿಕೊಳ್ಬೇಕು, ಅಥವಾ ಸ್ವಲ್ಪ ಹಾಲನ್ನು ಕೈಗೆ ಹಚ್ಚಿ ಉಂಡೆ ಮಾಡಿಕೊಳ್ಬೇಕು. ಬಿಸಿ ಬಿಸಿ ಇರುವಾಗಲೇ ಉಂಡೆ ಮಾಡಬೇಕು. 2-3 ಜನ ಸೇರಿ ಉಂಡೆ ಮಾಡಿದರೆ ಬೇಗ ಉಂಡೆ ಕಟ್ಟಲಿಕ್ಕೆ ಆಗ್ತದೆ. ಈಗ ಒಂದು ಚಮಚದ ಸಹಾಯದಿಂದ ಮಿಶ್ರಣವನ್ನು ತಗೊಂಡು ಉಂಡೆ ಕಟ್ಟಿಕೊಳ್ಬೇಕು. ಒಂದೇ ಸೈಜಿನ ಉಂಡೆ ಆಗ್ತದೆ ನೋಡಿ. ಮಿಶ್ರಣ ಗಟ್ಟಿಯಾದರೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಒಲೆ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು. ಆಗ ಬೆಲ್ಲ ಕರಗಿ ವಾಪಸ್ ಅದನ್ನು ಉಂಡೆ ಕಟ್ಟಲಿಕ್ಕೆ ಆಗ್ತದೆ. ಈಗ ಇದೇ ಥರ ಎಲ್ಲ ಉಂಡೆಯನ್ನು ಮಾಡಿಕೊಳ್ಳೋದು. ನಾನೀಗ ಎಲ್ಲ ಉಂಡೆಯನ್ನು ಮಾಡಿಕೊಂಡಿದ್ದೇನೆ ನೋಡಿ. 1/4 kg ಎಳ್ಳಿನಲ್ಲಿ ಇಷ್ಟು ಉಂಡೆ ಆಗಿದೆ ನೋಡಿ. ಎಷ್ಟು ದಿವಸ ಇಟ್ಟರೂ ಇದು ಗಟ್ಟಿ ಆಗೋದಿಲ್ಲ ನೋಡಿ. ಅದೇ ಥರ ಸಾಫ್ಟ್ ಆಗಿರ್ತದೆ. ಅಂದರೆ ಪಾಕ ಜಾಸ್ತಿ ಗಟ್ಟಿ ಮಾಡಲಿಲ್ಲ ನೋಡಿ. ಹಾಗಾಗಿ ಎಳ್ಳುಂಡೆ ಕೂಡ ಸಾಫ್ಟ್ ಆಗಿರ್ತದೆ. ಈಗ ನೋಡಿ, ನಾನು ಕಟ್ ಮಾಡಿ ತೋರಿಸ್ತೇನೆ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಬಾಯಲ್ಲಿ ಇಟ್ಟರೆ ಕರಗು ಹೋಗ್ಬೋದು, ಅಷ್ಟು ಮೃದುವಾಗಿ ಆಗಿದೆ. ಈ ಥರ ಪುಡಿ ಮಾಡಲಿಕ್ಕೆ ಬರಬೇಕು.
ಹಾಗಿದ್ರೆ ಮುದುಕರು ಸಹ ಇದನ್ನು ತಿನ್ಬೋದು, ಅಷ್ಟು ಮೃದುವಾಗಿ ಆಗ್ತದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲನ್ನು ಹೊಸದಾಗಿ ನೋಡುವವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.